ಡೈಲಿ ಕುಡೀರಿ ಅಂತ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಫ್ರೀಸ್ ಇದು ಮಾಡ್ತೀವಿ. ಹೌದು ಸರ್, ಇದು ನಾವು ಬಿಲೋ 4 degrees ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಸರ್. ಓಕೆ. ಇಲ್ಲ ಅಂದರೆ ಇದ್ರದ್ದು ಫರ್ಮೆಂಟೇಷನ್ ಪ್ರೋಸೆಸ್ ನಿಂಬು ಟೇಸ್ಟ್ ಇರುವಾಗ ಏನು ಸರ್ ಇದು? ನಮಸ್ತೆ. ಇದು ತೆಂಗಿನ ಮರದ ಹೊಂಬಾಳೆಯಿಂದ ತೆಗೆಯುವಂಥದ್ದು. ಹೊಂಬಾಳೆ ಸೀಳಿದಾಗ ಬರೋಂಥ ರಸನ ನಾವು ಕಲ್ಪರಸ ಅಂತ ಹೇಳ್ತೀವಿ. ಸಮುದ್ರ ಮಂಥನ ಮಾಡಿದಾಗ ತೆಂಗಿನ ಮರ ಕಲ್ಪವೃಕ್ಷ ಅಂತ ಬಂತು. ಅಡಿಯಿಂದ ಮುಡಿವರೆಗೂ ಅದರದ್ದು ಪ್ರತಿಯೊಂದು ಬೆನಿಫಿಟ್ ಇದೆ. ಅದ್ರ ಹೊಂಬಾಳೆಯಲ್ಲಿ ತುಂಬ ಔಷಧೀಯ ಗುಣಗಳಿರ್ತವೆ. ಪ್ರೆಗ್ನೆಂಟ್ ಇದ್ದಾಗ ಲೇಡೀಸ್ಗೆ 5ನೇ ತಿಂಗಳು ಮತ್ತು 7ನೇ ತಿಂಗಳಲ್ಲಿ ಹೊಂಬಾಳೆಯಿಂದ ಔಷಧಿ ಪ್ರಿಪೇರ್ ಮಾಡಿಕೊಡ್ತಾರೆ. ಅಂಥದ್ರಲ್ಲಿ ನಾವು ಹೊಂಬಾಳೆಯಿಂದ ಬರೋ ರಸನ ಕಲೆಕ್ಟ್ ಮಾಡಿ ಕುಡಿದಾಗ ನಮ್ಮ ಹೆಲ್ತಿಗೆ ಭಾಳ ಬೆನಿಫಿಟ್ಸ್ ಇದೆ. ಅದು ನಮ್ಮ ಬೋನ್ ಸ್ಟ್ರಾಂಗ್ ಮಾಡುತ್ತೆ. ವಿಟಮಿನ್ ಎ ರಿಚ್ ಇದೆ, ವಿಟಮಿನ್ ಸಿ ರಿಚ್ ಇದೆ. ವಿಟಮಿನ್ ಸಿ ರಿಚ್ ಇರೋದ್ರಿಂದ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಆಮೇಲೆ ವಿಟಮಿನ್ B1 ಇಂದ B12 ತನಕ ಪ್ರತಿಯೊಂದು ಪೋಷಕಾಂಶನೂ ಇದರಲ್ಲಿ ಸಿಗುತ್ತೆ. ಇದ್ರದ್ದು ಗ್ಲೈಸಮಿಕ್ ಇಂಡೆಕ್ಸ್ ಬಂದು 35 ಇರೋ ಕಾರಣ ಡಯಾಬಿಟಿಸ್ ಪೇಷಂಟ್ಸ್ ಕೂಡ ಕಾನ್ಫಿಡೆಂಟಾಗಿ ಕುಡಿಬೋದಂತ ಏಕೈಕ ಸ್ವೀಟ್ ಡ್ರಿಂಕ್ ಇದೆ. 100 ml ನೀರ ತೊಗೊಳೋದ್ರಿಂದ ನಿಮಗೆ 4 ರಿಂದ 6 ಎಳ್ನೀರು ಕುಡಿದಷ್ಟು ಪೋಷಕಾಂಶಗಳು ಸಿಗುತ್ತೆ. ಈಗ ನಮ್ಮ ಆಡು ಭಾಷೆಯಲ್ಲಿ ನೀರ ಅಂದರೆ ಒಂದು ತಪ್ಪು ಕಲ್ಪನೆ ಇದೆ. ಅದು ಶೇಂದಿ, ಹೆಂಡ, ಕಳ್ಳು, ನಶೆ ಅಥವಾ ಮತ್ತು ಬರೋಂಥ ಪದಾರ್ಥ ಅಂತ. ಆದರೆ ನಮ್ಮ ಉದ್ದೇಶ ಇರೋದು ಕೊಕೊನಟ್ ಫಾರ್ಮರ್ಸ್ಗೆ, ತೆಂಗಿನ ಬೆಳೆಗಾರರಿಗೆ ಉಪಯೋಗ ಆಗಲಿ ಅಂತೇಳಿ ನಾವು ಅಮೃತನೇ ಸಮಾಜಕ್ಕೆ ಕೊಡ್ತಾ ಇದ್ದೀವಿ. ಇದು ಉಪಯೋಗ ಮಾಡಿ ಕಾಫಿ ಅಥವಾ ಟೀ ಬದಲು 1 ಕಪ್ ನೀರ ಡೈಲಿ ಕುಡೀರಿ ಅಂತ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಫ್ರೀಸ್ ಇದು ಮಾಡ್ತೀವಿ. ಹೌದು ಸರ್, ಇದು ನಾವು ಬಿಲೋ 4 degrees ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಸರ್. ಓಕೆ. ಇಲ್ಲ ಅಂದರೆ ಇದ್ರದ್ದು ಫರ್ಮೆಂಟೇಷನ್ ಪ್ರೋಸೆಸ್ ನಿಂಬು ಟೇಸ್ಟ್ ಇರುವಾಗ ಏನು ಸರ್ ಇದು? ಬಂದಿಲ್ಲ, ಇನ್ನೂ ಬಂದಿಲ್ಲ. ನೀವು ಇದನ್ನೇ 4 degrees ಟೆಂಪ್ರೇಚರ್ ದಾಟ್ತು ಅಂತಂದರೆ ಫರ್ಮೆಂಟೇಷನ್ ಪ್ರೋಸೆಸ್ ಶುರುವಾಗುತ್ತೆ. ಅದು 4 ಡಿಗ್ರಿ ಟೆಂಪ್ರೇಚರ್ ಅಂದರೆ ಗಿಡದಿಂದ ತಂದು ಎಷ್ಟು ಅವರ್ ಮೇಲೆ ಸರ್ ಅದು ಡೆವಲಪ್ ಟೆಕ್ನಾಲಜಿ. ಫೈಬರ್ ಕ್ಯಾನ್ಸ್ ಸೆಂಟ್ರಲ್ ಗೌರ್ಮೆಂಟು ಅವರು ಡೆವಲಪ್ ಮಾಡಿದಾನ. ಸೊ ಇದು 24 hours ಮರದಿಂದ ಹನಿ ಕಲೆಕ್ಟ್ ಆಗುತ್ತಲ್ಲ, 24 hours ಬಿಲೋ 4 degrees ಮೇಂಟೈನ್ ಮಾಡುತ್ತೆ. ಅದನ್ನು ಕೋಆಪರೇಟಿವ್ ಸೊಸೈಟಿ ಫಾರ್ಮ್ಯಾಟಲ್ಲಿ ನಾವೆಲ್ಲ ರೈತರನ್ನ ಕಲೆಕ್ಟ್ ಮಾಡಿ ಇದನ್ನು ನಾವು ಪ್ಯಾಸ್ಚರೈಸ್ ಮಾಡಿ ವಾಟರ್ ಮಾಡಿ ಕನ್ಸ್ಯೂಮರ್ಗೆ ತಲುಪಿಸ್ತೀವಿ. ನಮ್ಮ ಹೆಸರು ಸಚಿನ್ ಪಾತ್ರೆ. ನನ್ನ ಹೆಸರು ಸಂವೇದ ಅಂತ. ಇದನ್ನ ನೀರ ಅಂತ ಕರೀತಾರೆ. ಇದರಲ್ಲಿ 17 ಅಮೈನೋ ಆಸಿಡ್ಸ್ ಇದಾವೆ. ವಿಟಮಿನ್ ಎ, ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ ಸಿ ಹೆಚ್ಚಾಗಿರುವ ಏಕೈಕ ಡ್ರಿಂಕ್ ಇದೆ. ಸೊ ಇದು ತೆಂಗಿನ ಮರದ ಹೊಂಬಾಳೆಯಿಂದ ತಯಾರು ಮಾಡಿರೋವಂಥ ಡ್ರಿಂಕ್. ಇದು ಹೊಂಬಾಳೆ ಇರುತ್ತಲ್ಲ, ಅದಕ್ಕೆ ದಾರ ಟೈಟಾಗಿ ಸುತ್ತಬಿಟ್ಟು ಅದ್ರದ್ದು ತುದಿನ ಕಟ್ ಮಾಡ್ಕೊತ ಹೋಗ್ತಾರೆ. ಆ ತುದಿಯಿಂದ ಸೋರೋ ರಸನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಮಿನಿಮಮ್ -4 degreesಲ್ಲಿ ನಾವು ಸ್ಟೋರ್ ಮಾಡ್ಕೋಬೇಕು. ಸೂರ್ಯ ಹುಟ್ಟಕ್ಕಿಂತ ಮುಂಚೆ 100 ml ತೊಗೊಂಡ್ರೆ ನಿಮ್ಮ ಕಣ್ಣಿಗೆ, ಚರ್ಮಕ್ಕೆ, ನರಗಳಿಗೆ ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಇಷ್ಟೊಂದು ತಿಳ್ಕೊಂಡಿದ್ದಲ್ಲ, ಯಾರು ಹೇಳ್ಕೊಟ್ಟಿದ್ದಿಲ್ಲ? ಅಪ್ಪ ಹೇಳ್ಕೊಟ್ಟ. ಎಷ್ಟು ವರ್ಷ ನಿಮಗೆ? ನನಗೆ 8 ವರ್ಷ. ಸರ್, ಇದು ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಮಾಡ್ತಿದ್ದೀರಾ? ಹೇಗೆ ಫ್ಯಾಮಿಲಿ ಸರ್, ನನ್ನ ವೈಫು, ಅವ್ರ ಆಯುರ್ವೇದ ಡಾಕ್ಟ್ರು, ನಮ್ಮ ನಾದ್ನಿ, ಓಕೆ, ನಮ್ಮ ನಾದ್ನಿ ಮತ್ತು ನಮ್ಮ ಬ್ರದರಿಂದ ಮಕ್ಕಳು ಎಲ್ಲರೂ ಸೇರಿ ಇದು ಗಂಡಸರು, ಹೆಂಗಸರು, ದೊಡ್ಡವರು, ಚಿಕ್ಕವರು, ಪ್ರೆಗ್ನೆಂಟ್ ಇರೋರು, ಯಾರಾದರೂ ಡಯಾಬಿಟಿಸ್ ಪೇಷಂಟ್ಸ್ ಎಲ್ಲರೂ ತೊಗೋಬೋದು ಅಂತ ಏಕೈಕ ಪಾನೀಯ ಸರ್. ಓಕೆ. ಅಲ್ಲ, ಆಯುರ್ವೇದಿಕ್ ಡಾಕ್ಟ್ರೇ ಇದ್ದಾರೆ, ಅವರೇ ಹೇಳ್ತಾರೆ. ಒಳ್ಳೆಯದಲ್ಲ? ಓಕೆ, ಥ್ಯಾಂಕ್ ಯು.